ಇನ್ನು ಹಾಸನದಲ್ಲಿ ಫ್ಯಾಕ್ಟರಿ ಕೆಲಸಕ್ಕೆ ಅಂತ ಹೋಗಿದ್ದಂತಹ ಯುವಕ ಅನುಮಾನಾಸ್ಪದ ರೀತಿಯಾಗಿ ಸಾವನ್ನಪ್ಪಿದ್ದಾನೆ. ಕೊಲೆ ಮಾಡಿ ಯಾರೋ ಶವವನ್ನ ನೀರಿಗೆಸ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಮೃತ ಯುವಕನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಒಂದಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಹೊರವಲಯದ ಹಿಮತ್ ಸಿಂಗ್ ಫ್ಯಾಕ್ಟರಿಯಲ್ಲಿ ಘಟನೆ ಆಗಿದೆ. ಹನುಮಂತಪುರ ಗ್ರಾಮದ 28 ವರ್ಷದ ಪುನೀತ್ ಮೃತಪಟ್ಟ ಯುವಕನ ಹೆಸರು. ಮಧ್ಯಾಹ್ನ 3 ಗಂಟೆಗೆ ಯುವಕ ಮೃತಪಟ್ಟಿದ್ದಾನಂತೆ. ಸಂಜೆ 7 ಗಂಟೆ ತನಕವೂ ಕೂಡ ಫ್ಯಾಮಿಲಿಗೆ ಮಾಹಿತಿನೇ ಕೊಟ್ಟಿಲ್ವಂತೆ. ಆ ಫ್ಯಾಕ್ಟರಿಯವರು ಮೃತದೇಹವನ್ನ ಹಿಂಸಾಸ್ಪತ್ರೆಗೆ ಶಿಫ್ಟ್ ಮಾಡಿದ್ಮೇಲೆ ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ ಫ್ಯಾಕ್ಟರಿ ಆಡಳಿತ ಮಂಡಳಿ. ಅದಕ್ಕೆ ಈಗ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಅನುಮಾನ ಏನು ಅಂತಂದ್ರೆ, ಈ ಮೃತ ಪುನೀತ್ ಕಾಣೆಯಾದಂಥ ಸಂದರ್ಭದಲ್ಲಿ ಅಥವಾ ಮನೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ, ಮನೆಯಿಂದ ಕೆಲಸಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದ, ಕೆಲಸಕ್ಕೆ ಹಾಜರಾಗಿದ್ದ. ಆದರೆ ಈಗ ಶವ ಪತ್ತೆ ಆಗಿದೆ ಅಲ್ವಾ, ಯೂನಿಫಾರ್ಮ್ ಅಲ್ಲಿಲ್ಲ, ಬೇರೆ ಯಾವುದೋ ಕಲರ್ ಡ್ರೆಸ್ಸಲ್ಲಿ ಇದ್ದಾರೆ ಅವರು, ಬೇರೆ ಬಟ್ಟೆಲಿ ಶವ ಪತ್ತೆ ಆಗಿದೆ. ಹೀಗಾಗಿ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸ್ತಾ ಇರೋದು, ಬೇರೆಲ್ಲೋ ಕೊಲೆ ಮಾಡಿ ಇದನ್ನು ಆಕಸ್ಮಿಕ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಕೊಲೆನೇ ಆಗಿರೋದು. ನಮ್ಮ ಮಗ ಯೂನಿಫಾರ್ಮಿಂದ ಮನೆ ಬಿಟ್ಟು ಹೋಗಿದ್ದು, ಕಲರ್ ಡ್ರೆಸ್ಸಲ್ಲಿ ಇದ್ದಾನೆ, ಬೇರೆ ಬಟ್ಟಲ್ಲಿ ಇದ್ದಾನೆ, ಏನೋ ಷಡ್ಯಂತ್ರ ಆಗಿದೆ. ಆಮೇಲೆ ಫ್ಯಾಕ್ಟ್ರಿ ಆಡಳಿತ ಸಿಬ್ಬಂದಿ 3 ಗಂಟೆಗೆ ಶವ ಪತ್ತೆ ಆಗಿದ್ರು, ನಮಗೆ ತಿಳಿಸಿದ್ದು ಹಿಂಸಾಸ್ಪತ್ರೆಗೆ ತಗೊಂಡು ಬಂದ ಮೇಲೆ. ಯಾಕಷ್ಟು ತಡವಾಗಿ ಮಾಹಿತಿ ಕೊಟ್ಟಿದ್ರು ಫ್ಯಾಮಿಲಿಗೆ? ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಪ್ರಕರಣ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಆಸ್ಪತ್ರೆಯಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಈಗ ಈ ಯುವಕನ ಸಾವು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈಗ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ರ ಫ್ಯಾಮಿಲಿ ಅವರು, ಜೊತೆಗೆ ಪೊಲೀಸರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತ ಶರತ್, ಏನು ನಿನ್ನೆ ಮಧ್ಯಾಹ್ನ ನಡೆದಿರ್ತಕ್ಕಂತಹ ಘಟನೆ. ಮಧ್ಯಾಹ್ನ 3 ಗಂಟೆ ಸುಮಾರಿನಲ್ಲಿ ಪುನೀತ್ ಎಂಬಾತ ಏನು ಹಿಮತ್ ಸಿಂಗ್ ಫ್ಯಾಕ್ಟರಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಇಂದಿನಂತೆ ಪ್ರತಿದಿನ ಮನೆಯಿಂದ ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸಕ್ಕೆ ಹೋದ ಸಂದರ್ಭದಲ್ಲಿ ಮನೆಯವ್ರಿಗೂ ಕೂಡ ಫೋನ್ ಮಾಡಿ ಮಾತಾಡಿರ್ತಾನೆ. ಅದಾದ ಬಳಿಕ ಮಧ್ಯಾಹ್ನ 3:30-4 ಗಂಟೆ ಸಮಯದಿಂದ ಈತನ ಫೋನ್ ನಾಟ್ ರೀಚೇಬಲ್ ಆಗುತ್ತೆ. ಅದಾದ ಬಳಿಕ ಸಂಜೆ 7 ಗಂಟೆಗೆ ಏನೋ ಒಂದು ಹಿಮ್ಸ್ ಆಸ್ಪತ್ರೆಯಿಂದ ಆಡಳಿತ ಮಂಡಳಿಯು ಈ ಪುನೀತ್ ಅವರ ಕುಟುಂಬಸ್ಥರಿಗೆ ಕಾಲ್ ಮಾಡಿ, ಈ ರೀತಿ ನಿಮ್ಮ ಮಗ ಮೃತಪಟ್ಟಿದ್ದಾನೆ, ಆಕಸ್ಮಿಕವಾಗಿ ಮೃತಪಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಕರೆನ ಮಾಡಿ ತಿಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೃತಪಟ್ಟ ಪುನೀತ್ ಕುಟುಂಬಸ್ಥರು ಎಲ್ಲರೂ ಕೂಡ ಹಿಮ್ಸ್ ಆಸ್ಪತ್ರೆಗೆ ಬಂದು ಒಂದು ಶವವನ್ನು ನೋಡುವಂತ ಸಂದರ್ಭದಲ್ಲಿ ಈಗ ಕುಟುಂಬಸ್ಥರ ಆಕ್ರೋಶ ಆಗಿರ್ತಕ್ಕಂಥದ್ದು, ಇದು ಆಕಸ್ಮಿಕ ಸಾವಲ್ಲ, ಇದು ಒಂದು ಕೊಲೆ, ದುರುದ್ದೇಶದಿಂದ ಈ ಒಂದು ಕೊಲೆನ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ. ಪ್ರಮುಖವಾಗಿ ಆತ ಧರಿಸಿದಂತ ಬಟ್ಟೆ ಕೂಡ ಬದಲಾಗಿದೆ. ಅಂದ್ರೆ ಅವನು ಪ್ರತಿನಿತ್ಯ ಅಲ್ಲಿಗೆ ಯೂನಿಫಾರ್ಮ್ ಅಲ್ಲಿ ಹೋಗ್ತಾ ಇರ್ತಾನೆ. ಹಿಮತ್ ಸಿಂಗ್ ಫ್ಯಾಕ್ಟರಿಯ ಒಂದು ಯೂನಿಫಾರ್ಮ್ ಏನಿದೆ ಆ ಯೂನಿಫಾರ್ಮ್ ಅಲ್ಲಿ ಹೋಗ್ತಿರ್ತಾನೆ. ಆದ್ರೆ ಮೃತಪಟ್ಟಂತ ಸಂದರ್ಭದಲ್ಲಿ ಆತನ ಮೈ ಮೇಲಿದ್ದಂತಹ ಬಟ್ಟೆ ಅದು ಕಲರ್ ಡ್ರೆಸ್ ಆಗಿತ್ತು. ಹೀಗಾಗಿ ಮನೆಯವರಿಗೆ ಅನುಮಾನಗೊಂಡು ಏನು ಆಡಳಿತ ಮಂಡಳಿ ವಿರುದ್ಧ ಒಂದು ರೀತಿ ಇಡೀ ಶಾಪನ ಆಗ್ತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ರೀತಿ ಎಷ್ಟೋ ಪ್ರಕರಣಗಳು ಒಂದು ಕಂಪನಿಯಲ್ಲಿ ನಡೆದಿದೆ. ಹೀಗಾಗಿ ಈ ಒಂದು ಪ್ರಕರಣವನ್ನ ಸಂಪೂರ್ಣವಾಗಿ ತನಿಖೆನ ನಡೆಸಬೇಕು. ಅಷ್ಟೇ ಅಲ್ಲದೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಒಂದು ಕುಟುಂಬಕ್ಕೆ, ತಪ್ಪಿತಸ್ಥರಿಗೆ ಸೂಕ್ತವಾದ ಶಿಕ್ಷೆ ಆಗ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ಕುಟುಂಬಕ್ಕೂ ಕೂಡ ಒಂದು ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು. ಈ ಸಂಬಂಧ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿ ಪೊಲೀಸರು ಈಗ ತನಿಖೆನ ಆರಂಭಿಸಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಸಚಿನ್ ಡೀಟೇಲ್ಸ್ಗಾಗಿ.